ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 9 ಗಮನಿಸಿ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಇದರಲ್ಲಿ ಎ, ಸಮೀಪ ದೃಷ್ಟಿ ಎಂದರೇನು? ಈಗ ನಿಮ್ಮ ತರಗತಿಯಲ್ಲಿ ಯಾರಾದರೂ ಹತ್ತಿರದಲ್ಲಿ ಪುಸ್ತಕವನ್ನ ಇಟ್ಕೊಂಡು ಓದ್ತಾರೆ. ಆದ್ರೆ ಅವರಿಗೆ ಲಾಸ್ಟ್ ಬೆಂಚ್ ಅಲ್ಲೆಲ್ಲ ಕೂರಿಸಿದ್ರೆ ಬೋರ್ಡ್ ಮೇಲೆ ಏನ್ ಬರೀತಿದ್ದಾರೆ ಅನ್ನೋದು ಮಸುಬಾಗಿ ಕಾಣ್ತಾ ಇದ್ರೆ ಅವರಿಗೆ ಸಮೀಪ ದೃಷ್ಟಿ ಇದೆ ಅನ್ನೋದು ಅರ್ಥ. ಹಾಗಿದ್ರೆ ಸಮೀಪ ದೃಷ್ಟಿ ಅಂದ್ರೆ ಏನು? ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ದೋಷವನ್ನು ಸಮೀಪ ದೃಷ್ಟಿ ಎನ್ನುವರು. ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗ್ತದೆ, ಆದ್ರೆ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯವಿರೋದಿಲ್ಲ. ಇದನ್ನ ಕಣ್ಣಿನ ಸಮೀಪ ದೃಷ್ಟಿ ಅಂತ ಕರಿತೀವಿ. ಈಗ ಇಲ್ಲಿ ಕಣ್ಣಿನ ಸಮೀಪ ದೃಷ್ಟಿ ಯಾಕೆ ಉಂಟಾಗ್ತದೆ ಅಂದ್ರೆ ರೆಟಿನಾದ ಮುಂಭಾಗದಲ್ಲೇ ಪ್ರತಿಬಿಂಬ ಉಂಟಾಗಿ ಬಿಡ್ತದೆ. ಆ ಕಾರಣಕ್ಕಾಗಿ ಸಮೀಪ ದೃಷ್ಟಿ ಆಗಿರ್ತದೆ. ಇಲ್ಲಿ ಅದಕ್ಕೆ ಕಾರಣ ಏನಿರಬಹುದು ಅಂದ್ರೆ ಮಸೂರದ ವಕ್ರತೆ ಹೆಚ್ಚಾಗಿರಬಹುದು, ಅಥವಾ ಕಣ್ಣುಗುಡ್ಡೆ ಸಹಜ ಸ್ಥಿತಿಯಲ್ಲಿ ಇರಬೇಕಾಗಿದ್ರಕ್ಕಿಂತ ಬಹಳಷ್ಟು ಉದ್ದವಾಗಿರಬಹುದು. ಈ ಎಲ್ಲಾ ಕಾರಣಗಳಿಂದ ಸಮೀಪ ದೃಷ್ಟಿ ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ಇಲ್ಲಿ ಸಮೀಪ ದೃಷ್ಟಿ ಉಂಟಾಗ್ಲಿಕ್ಕೆ ಕಾರಣ ಕೇಳಿಲ್ಲ, ಡೆಫಿನೇಷನ್ ಅಷ್ಟೇ ಕೇಳಿದ್ದಾರೆ. ಹಾಗಾಗಿ ನೀವು ಇಷ್ಟು ಬರೆದ್ರೆ ಸಾಕು. ಥ್ಯಾಂಕ್ ಯು.